ದಲಿತರ ಮೇಲಿನ ದೌರ್ಜನ್ಯಕ್ಕೆ ಕಾಂಗ್ರೆಸ್ ಸರ್ಕಾರದಿಂದಲೂ ಬಿದ್ದಿಲ್ಲ ಕಡಿವಾಣ. ಗೃಹ ಸಚಿವರು ಬದಲಾದರೂ ಬದಲಾಗಿಲ್ಲ ದಲಿತ ಸಮುದಾಯದ ಮೇಲಿನ ಶೋಷಣೆ. ದಲಿತ ಸಮುದಾಯಕ್ಕೆ ಪರಮೇಶ್ವರ್ ಕೊಡುಗೆ ಶೂನ್ಯ ಅಂದಿದ್ಯಾಕೆ ಹುಚ್ಚಯ್ಯ? ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕು ಸುಂಕೇಶ್ವರಹಾಳ ಗ್ರಾಮ. ಭೂಮಾನಂದ ಎಂಬ ಯುವಕನ ಮಾರಣಾಂತಿಕ ಹತ್ಯೆ ಪ್ರಕರಣ ಇದೀಗ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಯುವಕನ ಹತ್ಯೆಯನ್ನ ತೀವ್ರವಾಗಿ ಖಂಡಿಸಿರುವ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ವೈಎಚ್ ಹುಚ್ಚಯ್ಯ, ರಾಜ್ಯದಲ್ಲಿ ದಲಿತರು ಹಾಗೂ ಅಸಹಾಯಕ ವರ್ಗದವರ ರಕ್ಷಣೆಗೆ ನಿಲ್ಲುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ದಲಿತರ ಮೇಲೆ ನಡೆಯುತ್ತಿರುವ ಕೊಲೆ, ಅತ್ಯಾಚಾರ ಸೇರಿದಂತೆ ದೌರ್ಜನ್ಯ ಪ್ರಕರಣಗಳಿಗೆ ಕಡಿವಾಣ ಹಾಕುವಲ್ಲಿ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬುದು ಹುಚ್ಚಯ್ಯ ಅವರು ಆರೋಪಿಸಿದ್ದಾರೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಸುಂಕೇಶ್ವರಹಾಳ ಗ್ರಾಮದ ಭೂಮಾನಂದ ಅನ್ನುವ ಯುವಕನ ಕಗ್ಗೊಲೆ ಮಾರಣಾಂತಿಕ ಕೊಲೆ ಮಾಡಿದ್ದಾರೆ. ಅದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ. ರಾಜ್ಯದಲ್ಲಿ ಒಟ್ಟಾರೆ ದಲಿತರ ಮೇಲೆ, ಅಸಹಾಯಕರ ಮೇಲೆ, ಪರಿಶಿಷ್ಟ ಜನಾಂಗದವರ ಮೇಲೆ ಕೊಲೆ, ಅತ್ಯಾಚಾರಗಳು ನಡೀತಲೇ ಇದೆ. ಆದರೆ ಈ ಸರ್ಕಾರ ಹಿಂದೆ ಗೃಹ ಸಚಿವರಾದಂಥ ಪರಮೇಶ್ವರ್ ಇದ್ದಾಗಲೂ ಇದೇ ನಡೀತಿತ್ತು. ಈಗ ಪ್ರಿಯಾಂಕಾ ಖರ್ಗೆ ಅವರು ಬಂದಾಗಲೂ ಕೂಡ ಇದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲೂ ಕೂಡ ಅಸಹಾಯಕರ ರಕ್ಷಣೆ ಇಲ್ಲ, ದಲಿತರ ರಕ್ಷಣೆ ಇಲ್ಲ. ಹೆಣ್ಣುಮಕ್ಕಳ ಮೇಲೆ, ದಲಿತ ಹೆಣ್ಣುಮಕ್ಕಳ ಮೇಲೆ ಹೆಚ್ಚು ಅವರು ಅಸಹಾಯಕ ಸ್ಥಿತಿಯಲ್ಲಿರೋದ್ರಿಂದ ನಮ್ಮನ್ನು ಯಾರು ಏನು ಮಾಡೋದಿಲ್ಲ ಅನ್ನೋ ಕಾರಣಕ್ಕೆ ದೌರ್ಜನ್ಯ ಎಸ್ಕುವಂಥದ್ದು, ಅತ್ಯಾಚಾರ ಮಾಡುವಂಥದ್ದು, ಕೊಲೆ ಮಾಡುವಂಥದ್ದು ನಿರಂತರವಾಗಿ ನಡೀತಾ ಇದೆ. ದಲಿತರು, ಅಸಹಾಯಕರು ಹಾಗೂ ಪರಿಶಿಷ್ಟ ಜಾತಿಯವರ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕು. ಆದರೆ ಅಪರಾಧ ಪ್ರಕರಣಗಳನ್ನು ನಿಯಂತ್ರಿಸುವಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಗೃಹ ಸಚಿವರ ಜವಾಬ್ದಾರಿಯನ್ನು ಪ್ರಶ್ನಿಸಿರುವ ಹುಚ್ಚಯ್ಯ, ಹಿಂದುಳಿದ ವರ್ಗ, ದಲಿತರು ಹಾಗೂ ಅಸಹಾಯಕ ಜನರ ಸಮಸ್ಯೆಗಳನ್ನು ಅರಿತು ಅವರಿಗೆ ನ್ಯಾಯ ಕೊಡಿಸುವ ಉದ್ದೇಶದಿಂದಲೇ ಗೃಹ ಸಚಿವ ಸ್ಥಾನ ನೀಡಲಾಗುತ್ತದೆ. ಆದರೆ ಗೃಹ ಸಚಿವರು ತಮ್ಮ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸುತ್ತಿಲ್ಲ ಎಂದು ಅವರು ಟೀಕಿಸಿದ್ದಾರೆ. ಹಿಂದಿನ ಗೃಹ ಸಚಿವ ಪರಮೇಶ್ವರ್ ಅವರ ಅವಧಿಯಲ್ಲೂ ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಗಳು ನಡೆದಿವೆ. ಈಗ ಪ್ರಿಯಾಂಕ್ ಖರ್ಗೆ ಅವರ ಅವಧಿಯಲ್ಲೂ ಇದೇ ಪರಿಸ್ಥಿತಿ ಮುಂದುವರೆದಿದೆ ಎಂದು ಹುಚ್ಚಯ್ಯ ಆರೋಪಿಸಿದ್ದಾರೆ. ಇನ್ನು ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ವಿಚಾರದ ಕುರಿತು ಹೆಚ್ಚು ಮಾತನಾಡುತ್ತಿದ್ದು, ದಲಿತರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸುತ್ತಿಲ್ಲ. ದಲಿತ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಸೇರಿದಂತೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಮೇಲಿನ ಅಪರಾಧ ಪ್ರಕರಣಗಳಿಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಅವರು ಆಗ್ರಹಿಸಿದ್ದಾರೆ. ಮಾಜಿ ಗೃಹ ಸಚಿವ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅವಧಿಯಲ್ಲಿ ನಡೆದಿದ್ದ ಕಂಬಾಳಹಳ್ಳಿ ಪ್ರಕರಣವನ್ನ ಪ್ರಸ್ತಾಪಿಸಿರುವ ಹುಚ್ಚಯ್ಯ, ಆ ಘಟನೆಯಲ್ಲೂ ದಲಿತರಿಗೆ ನ್ಯಾಯ ಸಿಗಲಿಲ್ಲ ಎಂದು ಆರೋಪಿಸಿದ್ದಾರೆ. ನೀವು ಪರಮೇಶ್ವರ್ ಅವರು ಅದು ಮೀಸಲಾತಿನಲ್ಲಿ ಆಯ್ಕೆ ಆಗಿ ಬರೋದು ಮೀಸಲಾತಿ ಕ್ಷೇತ್ರಗಳ ದುರ್ದೈವ. ಅದು ಮೀಸಲಾತಿ ಕ್ಷೇತ್ರದಲ್ಲಿರುವಂಥ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಪರಿಶಿಷ್ಟ ಜಾತಿಯವರು ಅವರ ಅಭಿವೃದ್ಧಿ ಆಗಬೇಕು ಅಂತ ಮೀಸಲು ಕ್ಷೇತ್ರ ಮಾಡಿ ಅಲ್ಲಿ ಮೀಸಲು ಕ್ಷೇತ್ರಕ್ಕೆ ಈ ಜನಾಂಗ ಸ್ಪರ್ಧೆ ಮಾಡಬೇಕಂತ ನಿಯಮ ಮಾಡಿರೋದು. ಆದರೆ 89ರಿಂದ ಬಂದಿರುವಂಥ ಪರಮೇಶ್ವರ ಯಾವ ಜನರ ಅಭಿವೃದ್ಧಿ ಮಾಡಿದ್ದಾರೆ ಹೇಳಿ, ನಾನು ಅದನ್ನು ಸ್ವೀಕರಿಸ್ತೀನಿ. ಬೇಡ, ಯಾರನ್ನು ಮಾಡೋದು ಬೇಡ, ನಾಶ ಮಾಡೋದು. ಮಾದಿಗರನ್ನಂತೂ ನಾಶ ಮಾಡಿದ್ರ, ಒಳ ಮೀಸಲಾತಿನಲ್ಲಿ ಮಾದಿಗರನ್ನ ನಾಶ ಮಾಡಿಬಿಟ್ರು ಅವರ ನಯವಂಚಕತನದಿಂದ. ಇನ್ನು ಎರಡನೇದಾಗಿ ಹೋಗಲಿ, ನಾಯಕತ್ವನ ಹೊಲೆಯರ ಜನಾಂಗದಲ್ಲಾದರೂ ಒಬ್ಬ ನಾಯಕನ ಸೃಷ್ಟಿ ಮಾಡಿದಾರ ಹೇಳಿ. ಅವರು ಒಬ್ಬ ಬಿಟ್ಟರೆ ಒಬ್ಬ ಹೊಲೆಯರ ಒಬ್ಬ ನಾಯಕನ ಇಂಥವ್ನು ನಾನು ನಾಯಕತ್ವ ಸಮರ್ಥವಾದ ನಾಯಕನ ಸೃಷ್ಟಿ ಮಾಡಿದ್ದೀನಿ ಅಂತ ಹೇಳಕ್ಕೆ ತಾಕತ್ತಿದೆಯಾ ಮನುಷ್ಯನಿಗೆ? ಪರಮೇಶ್ವರ್ ಅವರು ಹಲವು ವರ್ಷಗಳಿಂದ ಅಧಿಕಾರದಲ್ಲಿದ್ದರೂ ದಲಿತ ಸಮುದಾಯದ ಅಭಿವೃದ್ಧಿಗೆ ಏನು ಕೊಡುಗೆ ನೀಡಿದ್ದಾರೆ ಎಂಬುದನ್ನು ಸ್ಪಷ್ಟಪಡಿಸಬೇಕು.
ಒಳ ಮೀಸಲಾತಿ ವಿಚಾರದಲ್ಲೂ ಕಾಂಗ್ರೆಸ್ ನಾಯಕತ್ವವನ್ನ ಟೀಕಿಸಿರುವ ಅವರು ಮಾದಿಗ ಸಮುದಾಯಕ್ಕೆ ನ್ಯಾಯ ದೊರೆತಿಲ್ಲ, ದಲಿತ ವಿದ್ಯಾರ್ಥಿಗಳಿಗೆ ತಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಉಚಿತ ಶಿಕ್ಷಣ ನೀಡುವ ಬಗ್ಗೆ ಘೋಷಣೆ ಮಾಡಲಿ ಎಂದು ಪರಮೇಶ್ವರ್ ಅವರಿಗೆ ನೇರವಾಗಿ ಸವಾಲು ಹಾಕಿದ್ದಾರೆ. ಒಟ್ನಲ್ಲಿ ದೇವದುರ್ಗ ತಾಲೂಕಿನ ಸುಂಕೇಶ್ವರಹಾಳ ಗ್ರಾಮದಲ್ಲಿ ನಡೆದ ಭೂಮಾನಂದ ಹತ್ಯೆ ಪ್ರಕರಣವನ್ನ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ವೈಎಚ್ ಹುಚ್ಚಯ್ಯ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಗಳಿಗೆ ಕಡಿವಾಣ ಹಾಕಬೇಕು, ಅಸಹಾಯಕರು ಹಾಗೂ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಸೂಕ್ತ ರಕ್ಷಣೆ ನೀಡಬೇಕು, ಅಪರಾಧ ಪ್ರಕರಣಗಳಲ್ಲಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಹುಚ್ಚಯ್ಯ ಅವರು ಆಗ್ರಹಿಸಿದ್ದಾರೆ. ದೇವದುರ್ಗದ ಭೂಮಾನಂದ ಹತ್ಯೆ ಪ್ರಕರಣದ ಹಿನ್ನೆಲೆಯಲ್ಲಿ ಆರಂಭವಾದ ಈ ರಾಜಕೀಯ ವಾಗ್ದಾಳಿ ಇದೀಗ ದಲಿತರ ಸುರಕ್ಷತೆ, ಕಾನೂನು ಸುವ್ಯವಸ್ಥೆ ಹಾಗೂ ಸರ್ಕಾರದ ಕಾರ್ಯವೈಖರಿಯ ಕುರಿತು ದೊಡ್ಡ ಚರ್ಚೆಯಾಗಿ ಕಾರಣವಾಗಿದೆ. ಕ್ಯಾಮೆರಾ ಪರ್ಸನ್ ಸುನಿಲ್ ಜೊತೆ ಮಂಜುನಾಥ್ HR, ಪ್ರಗತಿ ಟಿವಿ, ತುಮಕೂರು.